ಕನ್ಯಾ ರಾಶಿಯವರಿಗೆ ಮೇ 11ರಿಂದ 17ರವರೆಗಿನ ಈ ವಾರ ಬಹಳ ವಿಶೇಷವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಬುಧನು ಉಚ್ಚ ಸೂರ್ಯ ಮತ್ತು ಬಲಿಷ್ಠ ಮಂಗಳನ ಜೊತೆಗೂಡಿರುವುದರಿಂದ ನಿಮ್ಮಲ್ಲಿ ಹೊಸ ಉತ್ಸಾಹ ಮೂಡಲಿದೆ. ಇದು ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಬಂದು ಬಾಕಿ ಉಳಿದಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಸೂಕ್ತ ಸಮಯ. ನಿಮ್ಮ ಬುದ್ಧಿವಂತಿಕೆಯಿಂದ ಎಂತಹ ಕಠಿಣ ಸವಾಲುಗಳನ್ನು ನೀವು ಸುಲಭವಾಗಿ ಎದುರಿಸುತ್ತೀರಿ. ವೃತ್ತಿ ಮತ್ತು ಹಣಕಾಸಿನ ವಿಷಯದಲ್ಲಿ ಮೇಷರಾಶಿಯಲ್ಲಿರುವ ಮಂಗಳನ ಪ್ರಭಾವದಿಂದಾಗಿ ಹಣಕಾಸಿನ ಯೋಜನೆಗಳಿಗೆ ಇದು ಸಕಾಲ. ಹೂಡಿಕೆ ಅಥವಾ ಜಂಟಿ ವ್ಯವಹಾರಗಳಲ್ಲಿ ಉತ್ತಮ ಲಾಭದ ಅವಕಾಶಗಳಿವೆ. ಆದರೆ ಆತುರದಲ್ಲಿ ದೊಡ್ಡ ಮೊತ್ತದ ಹಣ ಖರ್ಚು ಮಾಡಬೇಡಿ. ಕಚೇರಿಯಲ್ಲಿ ನಿಮ್ಮ ಶಿಸ್ತು ಮತ್ತು ನಿಖರತೆಗೆ ಹಿರಿಯರಿಂದ ಮೆಚ್ಚುಗೆ ಸಿಗಲಿದೆ. ಸಹೋದ್ಯೋಗಿಗಳ ಜೊತೆ ತಾಳ್ಮೆಯಿಂದ ವರ್ತಿಸುವುದು ಮುಖ್ಯ. ಸಂಬಂಧಗಳ ವಿಷಯಕ್ಕೆ ಬಂದರೆ 7ನೇ ಮನೆಯಲ್ಲಿ ಶನಿ ಮತ್ತು ಚಂದ್ರನ ಸಂಯೋಜನೆಯು ಜವಾಬ್ದಾರಿಗಳನ್ನು ನೆನಪಿಸುತ್ತದೆ. ಸಂಗಾತಿ ಅಥವಾ ಕುಟುಂಬದ ಕಡೆಗೆ ನಿಮ್ಮ ಕರ್ತವ್ಯಗಳು ಸ್ವಲ್ಪ ಹೊರೆಯೆನಿಸಬಹುದು. ಈ ವಾರ ಹೆಚ್ಚು ಮಾತನಾಡುವ ಬದಲು ಇತರರ ಮಾತನ್ನು ಕೇಳಿಸಿಕೊಳ್ಳಿ. ಮಿಥುನ ರಾಶಿಯಲ್ಲಿರುವ ಗುರು ಮತ್ತು ಶುಕ್ರನ ಶುಭದೃಷ್ಟಿಯಿಂದಾಗಿ ನಿಮ್ಮ ಸಾಮಾಜಿಕ ಗೌರವ ಹೆಚ್ಚಲಿದೆ. ಹಳೆಯ ಮನಸ್ತಾಪಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದು. 6ನೇ ಮನೆಯಲ್ಲಿ ರಾಹುವಿನ ಸಂಚಾರವಿರುವುದರಿಂದ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಉತ್ತಮ ಆಹಾರ ಪದ್ಧತಿ ಮತ್ತು ವ್ಯಾಯಾಮವನ್ನು ಇಂದೇ ಆರಂಭಿಸಿ. ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು ಧ್ಯಾನ ಅಥವಾ ಪ್ರಕೃತಿಯಲ್ಲಿ ಸಮಯ ಕಳೆಯುವುದು ಒಳ್ಳೆಯದು. ಈ ವಾರದ ನಿಮ್ಮ ಮಂತ್ರವೆಂದರೆ ಅತಿಯಾಗಿ ಯೋಚಿಸದೆ ಕೆಲಸದ ಮೇಲೆ ಗಮನಹರಿಸಿ. ನಿಮ್ಮ ಪರಿಶ್ರಮವು ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಲಿದೆ. ಸಕಾರಾತ್ಮಕವಾಗಿರಿ, ಸಂಘಟಿತರಾಗಿರಿ. ಈ ವಾರ ನಿಮಗೆ ಶುಭವಾಗಲಿ.